ಇದು ಬುಧವಾರದ ಬ್ಲಾಗ್. ನಮ್ಮದು ಅಂಗಡಿ ಇದೆ ಅಂತ ಹೇಳಿದ್ನಲ್ಲ, ಅಂಗಡಿಯಲ್ಲಿದ್ದ 6:30ಗೆ ಮನೆಗೆ ಬರ್ತೀನಿ. ಮನೆಗೆ ಬಂದಮೇಲೆ ನನ್ನ ಕೆಲಸ. ನನ್ನ ಮಗಳು 8 ಗಂಟೆಗೆ ಸ್ಕೂಲ್ಗೆ ಹೋಗ್ತಾಳೆ. ಸ್ವಲ್ಪ ಹಸಿ ಹಾಲು ತೆಗ್ದಿಟ್ಟೆ, ಸಾಯಂಕಾಲ ಕಾಫಿಗೆ ಬರುತ್ತಂತ ತೆಗ್ದಿಟ್ಟು ನಮ್ಮ ಮನೆಯವರಿಗೆ ಸ್ವಲ್ಪ ಟೀ ಮಾಡಿಕೊಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ಟೀ ಮಾಡೋಕ್ಕಿಟ್ಟು ಹಂಗೆ ಟಿಫನಿಗೆ ಕೂಡ ರೆಡಿ ಮಾಡ್ಕೊಂಬಿಡೋಣ ಅಂತ ರೆಡಿ ಮಾಡ್ತೀನಿ. ಪುಂಡಿ ಪಲ್ಯ ಇತ್ತು, ಪುಂಡಿ ಪಲ್ಯ ಮಾಡಿ ಸ್ವಲ್ಪ ಅನ್ನ ಮಾಡಿ ಅವಳು ಬಾಕ್ಸಿಗೆ ರೊಟ್ಟಿ ಕೂಡ ಮಾಡೋಣ ಅಂತ. ಆ ಕಡೆ ಹಾಲು ಕಾಸಕ್ಕೆ ಕೂಡ ಇಟ್ಟೆ, ಹಂಗೆ ಹಾಲು ಕಾದ್ಬಿಡ್ತಾವಂತ. ಈ ಕಡೆ ಪುಂಡಿ ಪಲ್ಯಗೆ ರೆಡಿ ಮಾಡ್ಕೊಳ್ಳೋಣ. ಸಕ್ಕರೆ ಟೀ ಪುಡಿ ಹಾಕಿದೆ, ಸ್ವಲ್ಪ ಕುದಿಲಿ ಅದು. ಈ ಕಡೆ ಇದಕ್ಕಿಟ್ಟಿದ್ದೀನಿ, ಟೀಗೆ ಇಟ್ಟಿದ್ದೀನಿ. ಆ ಕಡೆ ಹಾಲು ಕಾಸಕ್ಕೆ ಇಟ್ಟಿದ್ದೀನಿ. ಇವಾಗ ಪುಂಡಿ ಪಲ್ಯಗೆ ರೆಡಿ ಮಾಡ್ಕೊಂಬಿಡೋಣ. ಬೇಳೆ ತೊಳೆದಿಟ್ಟಿದ್ದೀನಿ. ಪುಂಡಿ ಪಲ್ಯ ರಾತ್ರಿಯೇ ವಾಶ್ ಮಾಡಿಟ್ಟಿದ್ದೆ. ಅದರಲ್ಲೇ ಪುಂಡಿ ಪಲ್ಯ ಹಾಕಿ ಆ ಕಡೆ ಮೆಣಸಿನ್ಕಾಯಿ ತೊಳೆಯಾಕಿಟ್ಟಿದ್ದೀನಿ. ಅದನ್ನು ಮುರಿದು ಹಾಕ್ಬಿಡೋಣ. ಇದರಲ್ಲಿ ಖಾರ ಬೇಕಂದ್ರೆ ಜಾಸ್ತಿ ಹಾಕೋಬೋದು. ನಾವು ಸ್ವಲ್ಪ ಖಾರ ಕಡಿಮೆ ತಿನ್ನೋದ್ರಿಂದ ಒಂದು 5-6 ಮೆಣಸಿನ್ಕಾಯಿ ಹಾಕಿದ್ದೀನಿ. ಇನ್ನು ಸ್ವಲ್ಪ ನೀರು ಹಾಕಿದೆ, ಸ್ವಲ್ಪ ಅರಿಶಿಣ ಪುಡಿ 2 ಸ್ಪೂನು, ಸ್ವಲ್ಪ ಕಲರ್ ಕಡಿಮೆ ಇದ್ದಿಂದ ಸ್ವಲ್ಪ ಜಾಸ್ತಿ ಹಾಕಿದೆ. ಸ್ವಲ್ಪ ಜೀರಿಗೆ, ಒಂದು ಬಳ್ಳೊಳ್ಳಿ ಸುಲಿದು ಹಾಕಿದರೆ ಆಯಿತು. ಬೆಳ್ಳುಳ್ಳಿ ಒಂದು 3 ಸ್ಪೂನ್ ಎಣ್ಣೆ ಹಾಕಿದರೆ ಕುಕ್ಕರ್ ಇಟ್ಬಿಡೋಣ. 5-6 ವಿಜಿಲ್ ಹಾಕಿದರೆ ಪುಂಡಿ ಪಲ್ಯ ರೆಡಿ ಆಗುತ್ತೆ. ಐದಾರು ವಿಜಿಲ್ ಹಾಕ್ಬಿಟ್ರೆ ಆ ಕಡೆ ಅನ್ನಕ್ಕೆ ಇಟ್ಟಿನ ಅನ್ನ ಕೂಡ ಕುದೀತೈತೆ.
ನಮ್ಮ ಮನೆಯಲ್ಲಿ ದಿನ ರೊಟ್ಟಿ ಇರ್ಬೇಕು, ರೊಟ್ಟಿ ಪಲ್ಯ ರೈಸ್ ಇದ್ದರೆ ಆಯ್ತಿನ. ಶುಕ್ರವಾರ ಶನಿವಾರ ಟಿಫನ್ ಮಾಡ್ತೀನಿ, ಏನಾದರೂ ಪಡ್ಡು ಆದರೂ ದೋಸೆ ಆದರೂ ಇಡ್ಲಿ ಆದರೂ ಮಾಡ್ತೀನಿ. ಇನ್ನು ಡೈಲಿ ರೊಟ್ಟಿ ಪಲ್ಯ ಅನ್ನ. ಅನ್ನ ಪುಂಡಿ ಪಲ್ಯ ಆದಮೇಲೆ ರೊಟ್ಟಿ ಕೂಡ ಮಾಡಿದೆ. ವೀಡಿಯೋ ಮಾಡೋದಾಗಲಿಲ್ಲ, ಸ್ಕೂಲಿಗೆ ಟೈಮ್ ಆಗಿಬಿಡುತ್ತಂತ